ಈ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಆರ್ಥಿಕ ಇಲಾಖೆಯ ವತಿಯಿಂದ ವಾಣಿಜ್ಯ ಇಲಾಖೆ, ವಾಣಿಜ್ಯ ತೆರಿಗೆ ಇಲಾಖೆ ಮತ್ತು ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಹೊಸ ವಾಹನಗಳ ವಿತರಣೆಯನ್ನು ಮಾಡ್ತಾ ಇರೋದು ಸಂತೋಷದ ವಿಚಾರ. ಅದೇ ಥರ ಕೆಲವು ಅನುಕಂಪ ಆಧಾರಿತ ನೇಮಕಾತಿಯನ್ನು ಕೊಡ್ತಾರೆ. ಒಂದು ಮಾನವೀಯ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಈಗ ಅದಕ್ಕಾಗಿ ನಾನು ಅವ್ರನ್ನ ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಕರ್ನಾಟಕ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಅತ್ಯುತ್ತಮವಾದಂಥ ಆಡಳಿತ ಹೊಂದಿರುವಂಥ ಒಂದು ರಾಜ್ಯ. ಇದಕ್ಕೆ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಳೆದ 2 ವರ್ಷಗಳಿಂದ ಅವರ ನೇತೃತ್ವದಲ್ಲಿ ಪರಿಣಾಮಕಾರಿಯಾದಂಥ ಆಡಳಿತವನ್ನು ಪ್ರಾಮಾಣಿಕವಾಗಿ ಜಾರಿಗೆ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಇವತ್ತು ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದು ಉತ್ತಮ ಗುಣಮಟ್ಟದ ಸರ್ಕಾರ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ಇದು ನಾನು ಹೇಳ್ತಾ ಇರೋಂಥ ಮಾತಲ್ಲ. ಮೊನ್ನೆ ಕೇಂದ್ರ ಸರ್ಕಾರದ ಒಂದು ಸರ್ವೆ ಪ್ರಕಾರ ಕರ್ನಾಟಕ ಈಸ್ ಒನ್ ಆಫ್ ದ ವೆರಿ ಗುಡ್ ಅಡ್ಮಿನಿಸ್ಟ್ರೇಟಿವ್ ಸ್ಟೇಟ್ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಮೊನ್ನೆ ಪತ್ರಿಕೆಯಲ್ಲಿ ನೀವು ಓದಿರ್ಬೋದು, ಮೊನ್ನೆ ಪತ್ರಿಕೆಯಲ್ಲಿ ತಾವು ಓದಿರ್ಬೋದು. ಕರ್ನಾಟಕದಲ್ಲಿ ಆರ್ಥಿಕವಾಗಿ ಈಗೇನು ಈ ವರ್ಷ ಪ್ರಾರಂಭದ 25-26ನೇ ಸಾಲಿನ ಪ್ರಾರಂಭದ ವರ್ಷದಲ್ಲಿ ವಾಣಿಜ್ಯ ತೆರಿಗೆ ಅಂದರೆ GST ಅತಿ ಹೆಚ್ಚು ಕಲೆಕ್ಷನ್ನಲ್ಲಿ ನಾವು 2ನೇ ನಂಬರ್ ಇದ್ದೇವೆ. ಹಾಗೆ ಲೆಕ್ಕ ಹಾಕಿದರೆ ವಿ ಆರ್ ನಂಬರ್ 1. ಯಾಕಂದರೆ ಮಹಾರಾಷ್ಟ್ರ 42,000 ಕೋಟಿಗಿಂತ ಹೆಚ್ಚು GST ಕಲೆಕ್ಷನ್ ಮಾಡ್ತಿದ್ರೆ ನಮ್ಗಿಂತ ಆಲ್ಮೋಸ್ಟ್ ಡಬಲ್ ಇದೆ. ಅದು ಜನಸಂಖ್ಯೆಯಲ್ಲಿ ಅವರು ಸುಮಾರು 12 ಕೋಟಿ 13 ಕೋಟಿ ಜನಸಂಖ್ಯೆ, ನಮ್ದು 7 ಕೋಟಿ, ಅಂದರೆ ಎಕ್ಸಾಕ್ಟ್ಲಿ ಡಬಲ್ ಪಾಪ್ಯುಲೇಷನ್ ಆಫ್ ದಿ ಕರ್ನಾಟಕ. ಮುಂಬೈ ಅದು ನಮ್ಮ ದೇಶದ ಅತ್ಯಂತ ಪ್ರತಿಷ್ಠಿತವಾದಂಥ ವಾಣಿಜ್ಯ ಪ್ರದೇಶ, ಮತ್ತು ಅಲ್ಲಿ ಪುಣೆ ಇದೆ. ಬೇರೆ ಬೇರೆ ನಗರಗಳಲ್ಲಿ ಹೆಚ್ಚು ಆರ್ಥಿಕ ಚಟುವಟಿಕೆಗಳು ಇರುವಂಥ ಪ್ರದೇಶ. ಹೀಗಾಗಿ ಅಲ್ಲಿ 41,000 42,000 ಕೋಟಿ ಆಗಲಿಕ್ಕೆ ಸಾಧ್ಯ ಆಗಿದೆ. ಆದರೆ ಇವತ್ತು ಕರ್ನಾಟಕ ಸುಮಾರು ಹೆಚ್ಚು ಕಡಿಮೆ 18,000 ಕೋಟಿ 17,776 ಕೋಟಿ ಏಪ್ರಿಲ್ ತಿಂಗಳಲ್ಲಿ GST ಕಲೆಕ್ಷನ್ ಆಗಿರೋದು ಭಾಳ ಸಂತೋಷದ ವಿಚಾರ. ಇದು ಏನು ತೋರಿಸ್ತದೆ ಅಂದರೆ ನಮ್ಮ ಸರ್ಕಾರ ಅತ್ಯಂತ ಪರಿಣಾಮಕಾರಿಯಾಗಿ ಉದ್ದಿಮೆ ಮತ್ತು ವ್ಯಾಪಾರಿ ಸ್ನೇಹಪರವಾಗಿದೆ ಅನ್ನೋದನ್ನು ತೋರಿಸ್ತದೆ. ಇದು ಅದಕ್ಕೆ ಇನ್ನೂ ಮುಂದುವರಿಬೇಕು. ಹೀಗಾಗಿ ನಮ್ಮ ಮುಖ್ಯಮಂತ್ರಿಗಳು ಈ ವರ್ಷ ಅಂದರೆ 25-26ನೇ ಸಾಲಿಗೆ 4,09,549 ಕೋಟಿ ರಾಜ್ಯದ ಆಯವ್ಯಯ ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಮತ್ತು ನಾವು ರಾಷ್ಟ್ರದಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಸುಮಾರು 82,000 ಕೋಟಿಗಿಂತ ಹೆಚ್ಚು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ. ನಮ್ಮ ರಾಜ್ಯದಲ್ಲಿ ಎಷ್ಟೇ ಆರ್ಥಿಕವಾಗಿ ತೊಂದರೆ ಆಗಿದೆ ಅಂತ ಹೇಳಿ ಪತ್ರಿಕೆಯಲ್ಲಿ ಬೇರೆ ಬೇರೆ ಜನ ಹೇಳ್ತಾ ಬಂದರು. ಆರ್ಥಿಕ ಸಂಕಷ್ಟ ಇಲ್ಲ. ಸಿದ್ದರಾಮಯ್ಯವರು ಅಧಿಕಾರ ವಹಿಸ್ಕೊಂಡ ಮೇಲೆ ಹಿಂದೆ ಏನು ಆರ್ಥಿಕ ಸಮಸ್ಯೆಗಳಾಗಿದ್ದಾವೆ ಅವೆಲ್ಲವನ್ನ ಬಗೆಹರಿಸಿದ್ದಾರೆ. ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಇಷ್ಟು ಅಗಾಧ ಪ್ರಮಾಣದ ಬಜೆಟನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಕರ್ನಾಟಕ ಇಸ್ ಒನ್ ಆಫ್ ದ ಬೆಸ್ಟ್ ಹೈಲಿ ಡಿಸಿಪ್ಲಿನ್ ಸ್ಟೇಟ್, ಎಸ್ಪೆಷಲಿ ಇನ್ ದ ಫೈನಾನ್ಸ್ ಈಸ್ ಕನ್ಸರ್ನ್. ಅದಕ್ಕೆ ನಮ್ಮ ಅಧಿಕಾರಿಗಳು ಕಾರಣ ಇದ್ದಾರೆ. ನಮಗೆ ಒಳ್ಳೆಯ ಅಧಿಕಾರಿಗಳ ಟೀಮ್ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಒಳ್ಳೆಯ ಟೀಮ್ ಇದೆ. ಹೀಗಾಗಿ ಪ್ರಾಮಾಣಿಕವಾಗಿ ನಮ್ಮ ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೂಡ ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತು ನಮ್ಮ ಏನು ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳನ್ನು ನಾವು ಹೋಲಿಕೆ ಮಾಡಿದರೆ, ನಾವು ಕೇಂದ್ರ ಸರ್ಕಾರವನ್ನು ಕೂಡ ಹೋಲಿಕೆ ಮಾಡಿದರೆ ವಿ ಆರ್ ಹೈಲಿ ಡಿಸಿಪ್ಲಿನ್ಡ್ ಸ್ಟೇಟ್ ಇನ್ ಇಂಡಿಯಾ. ನಮ್ಮ ವಿತ್ತೀಯ ಕೊರತೆ ಲೆಸ್ ದ್ಯಾನ್ 3%. ಈ ವರ್ಷ ಇಷ್ಟೇ ಕಷ್ಟ ಇದ್ರೂ ಕೂಡ ನಮ್ಮ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನ ಪ್ರಕಾರ 3% ಒಳಗಿರ್ಬೇಕು. ನಾವು 3% ಒಳಗೆ ಇದ್ದೇವೆ. ಭಾಳ ಹೇಳ್ತಾರೆ ಕೆಲವು ಜನ, ಸಾಲ ಭಾಳ ಮಾಡ್ತಾರೆ. ನಾವು ಸಾಲ ಜಾಸ್ತಿ ಮಾಡಲಿಲ್ಲ. ಭಾಳ ಜನಕ್ಕೆ ಗೊತ್ತಾಗಬೇಕು, ಅಧಿಕಾರಿಗಳಿಗೂ ಕೂಡ. ಯಾಕಂದರೆ
ಓನ್ಲಿ ನಮ್ಮ ಆರ್ಥಿಕ ಇಲಾಖೆ ಅಧಿಕಾರಿಗಳಿಗೆ ಮಾತ್ರ ಗೊತ್ತಿರ್ತದೆ, ಬೇರೆ ಅಧಿಕಾರಿಗಳಿಗೆ ಗೊತ್ತಾಗಬೇಕು. ನಾವು ಸಾಲ ಜಾಸ್ತಿ ಮಾಡಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಎಂದೂ ಆರ್ಥಿಕ ಶಿಸ್ತನ್ನ ಮುರಿದು ಹೋಗೋದಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ ಆರ್ಥಿಕ ಶಿಸ್ತಿನ ಚೌಕಟ್ಟಿನಲ್ಲೇ ಇರ್ತಾರೆ. ನಮ್ಮ GSDP 25% ಒಳಗೆ ಇರಬೇಕು. ಅದ್ರ ಪ್ರಕಾರ ನಾವಿದ್ದೇವೆ. 1,16,000 ಕೋಟಿ ನಾವು ಸಾಲ ತೆಗೆದುಕೊಂಡಿದ್ರು ಕೂಡ ಅದು ಅಭಿವೃದ್ಧಿ ಕೆಲಸಕ್ಕೆ ಹೋಗುತ್ತೆ ಹೊರತು ಸ್ಯಾಲರಿ, ಪೆನ್ಷನ್ ಅಥವಾ ಇದಕ್ಕೆ ಹೋಗಲ್ಲ. ಇಟ್ ಈಸ್ ಗೋಯಿಂಗ್ ಓನ್ಲಿ ಫಾರ್ ದ ಡೆವಲಪ್ಮೆಂಟ್ ಸೇಕ್. ಹೀಗಾಗಿ ಕೇಂದ್ರ ಸರ್ಕಾರನೂ ಕೂಡ ಇವತ್ತು ಎಷ್ಟು ಸಾಲ ಮಾಡಿದ್ದಾರೆ? ಕೇಂದ್ರ ಸರ್ಕಾರ ಈ ವರ್ಷನೇ ಸುಮಾರು 16,500,000 ಕೋಟಿಗಿಂತ ಹೆಚ್ಚು ಕೋಟಿ ಸಾಲ ಮಾಡಿದ್ದಾರೆ ಈ ವರ್ಷ. ಔಟ್ ಆಫ್ 50 lakh crores, more than 16 lakh. ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ಒಂದು ತರದ ಅಪಪ್ರಚಾರ ನಡೀತದೆ. ಕರ್ನಾಟಕದಲ್ಲಿ ಹಾಗಾಗಿದೆ, ಕರ್ನಾಟಕದಲ್ಲಿ ಹೀಗಾಗಿದೆ. ಕರ್ನಾಟಕ ಇಸ್ ಒನ್ ಆಫ್ ದ ವೆರಿ ಗುಡ್ ಅಡ್ಮಿನಿಸ್ಟ್ರೇಟಿವ್ ಸ್ಟೇಟ್ಸ್. ಅದಕ್ಕಾಗಿ ಈ ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ಸಾಲದಲ್ಲಿ ನಮ್ಮ ಕೂಪದಲ್ಲಿ ನಾವು ಸಿಕ್ಕಾಕೊಂಡಿಲ್ಲ, ವಿತ್ತೀಯ ಶಿಸ್ತಿಲ್ಲ. ಮತ್ತು ನನಗೆ ಬಹಳ ಸಂತೋಷ ಆಗ್ತದೆ, ನಮ್ಮ ಮುಖ್ಯಮಂತ್ರಿಗಳು ಈ ಸಾರಿ ಬಹಳ ಜಾಗರೂಕತೆಯಿಂದ ಬಜೆಟ್ ಅನ್ನ ತಯಾರು ಮಾಡಿದರು. ಈ ವರ್ಷ ನಾವು 2,24,000 ಕೋಟಿ ಸ್ಟೇಟ್ ಓನ್ ಟ್ಯಾಕ್ಸ್ ಅಂದ್ರೆ ಎಲ್ಲ ಸೇರಿಕೊಂಡು ಸುಮಾರು ಅದರಲ್ಲಿ 1,20,000 ಕೋಟಿ ನಾವು ವಾಣಿಜ್ಯ ತೆರಿಗೆಯಿಂದ ಮಾಡಬೇಕು. ಇಟ್ಸ್ ಅ ವೆರಿ ಬಿಗ್ ಟಾಸ್ಕ್. 1,20,000 ಕೋಟಿ. ಅದಕ್ಕೆ ಇವತ್ತು ಈ ವಾಹನಗಳನ್ನ ಎಲ್ಲ ಕೊಟ್ಟು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಚೆಕ್ ಮಾಡಿ ಹೆಚ್ಚು ವಾಣಿಜ್ಯ ತೆರಿಗೆ ಬರಲಿ. ಯಾಕಂದ್ರೆ GST ಬಂದ ಮೇಲೇನೂ ಕೂಡ ವಾಣಿಜ್ಯ ಸೋರಿಕೆ ಆಗ್ತಾನೆ ಇರ್ತದೆ. ಆದ್ರೆ ಅದನ್ನ ತಡಿಬೇಕಾಗಿದೆ. ಆದರೆ ಮುಖ್ಯವಾಗಿ ಬೆಂಗಳೂರು ನಗರ ಏನಿದೆಯಲ್ಲ, ಬೆಂಗಳೂರು ನಗರದಲ್ಲಿ ಹೆಚ್ಚು ಈ ಇಂಟೀರಿಯರ್ ಪ್ಲೇಸ್ನಲ್ಲಿ ಕೆಲವು ಕಡೆ ಬಿಲ್ಲೇ ಕೊಡೋದಿಲ್ಲ. GSTಗೆ ಹೆದರಿ ಬಿಲ್ಲು ತಗೊಳ್ಳಲ್ಲ. ಹೀಗಾಗಿ ಇನ್ನೂ ನನ್ನ ಪ್ರಕಾರ ಒಂದು 10,000 ಕೋಟಿಗಿಂತ ಹೆಚ್ಚು GST ಬರಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ನಮ್ಮ ಇಲಾಖೆಯ ಅಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಲ್ಲಿ ಮಾಡ್ತಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಅದಕ್ಕೆ ಈ ಎಲ್ಲ ಫೆಸಿಲಿಟಿಯನ್ನ ಕೊಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಎಕ್ಸೈಸ್ ಡಿಪಾರ್ಟ್ಮೆಂಟು, ನಾನೀಗ ಮಂತ್ರಿಗಳ ಜೊತೆಗೆ ಹೇಳ್ತಾ ಇದ್ದೆ, ಈ ವರ್ಷ ನಿಮ್ಮದು 40,000 ಕೋಟಿ ಟಾರ್ಗೆಟ್ ಫಿಕ್ಸ್ ಆಗಿದೆ. ಸೊ ಡಿಫಿಕಲ್ಟ್ ಜಾಬ್, ಇಟ್ ಇಸ್ ಎ ಡಿಫಿಕಲ್ಟ್ ಜಾಬ್. ಆದರೂ ಕೂಡ ಗುರಿಯನ್ನು ತಲುಪಿಸಲಿಕ್ಕೆ ಅಧಿಕಾರಿಗಳು ಪ್ರಯತ್ನವನ್ನು ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನು ನಮ್ಮ ಗಣಿ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಹಣ ಬರಲಿಕ್ಕೆ ಸಾಧ್ಯತೆಗಳೇ, ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಒಂದು ನಾನು ಈಗ ತಾನೇ ನನ್ನ ಕಮರ್ಷಿಯಲ್ ಇಲಾಖೆ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತಾ ಇದ್ದೆ. ಬೆಂಗಳೂರು ನನ್ನ ಬಿಟ್ಟರೆ 2 ಟೈರ್ ಸಿಟಿ ಅಂದರೆ ನಮ್ಮ 2ನೇ ಹಂತದ ನಗರಗಳು ಏನಿದಾವೆ, ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ ಅಥವಾ ರಾಯಚೂರು, ಬಳ್ಳಾರಿ, ದಾವಣಗೆರೆ, ಮಂಗಳೂರು, ಈ ಪ್ರದೇಶದಲ್ಲಿ ಇನ್ನೂ ವಾಣಿಜ್ಯ ಮತ್ತು ವ್ಯಾಪಾರ ಹೆಚ್ಚಾಗಬೇಕು. ಅದಕ್ಕೆ ಪೂರಕವಾದಂಥ ಇದನ್ನ ತರಬೇಕಾಗಿದೆ. ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ತೇನೆ, ಈ ನಗರಗಳು ಏನಿದಾವೆ ಇಲ್ಲಿನೂ ಕೂಡ ಹೆಚ್ಚು ಪೂರಕವಾದಂಥ ಸಣ್ಣ ಕೈಗಾರಿಕೆಗಳು ಅಥವಾ ದೊಡ್ಡ ಕೈಗಾರಿಕೆಗಳು ಮತ್ತು ವ್ಯಾಪಾರ ವಹಿವಾಟು ಜಾಸ್ತಿ ಆದರೆ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಇದಕ್ಕೊಂದು ಕಮಿಟಿಯನ್ನ ಮಾಡಿದರೆ ಮುಖ್ಯಮಂತ್ರಿಗಳು ಯಾವ ಥರ ನಾವು ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂತೇಳಿ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಇವತ್ತು ತಮಿಳುನಾಡಿನಲ್ಲಿ ಚೆನ್ನೈ ಬಿಟ್ಟ ಮೇಲೆ ಬೇರೆ ಬೇರೆ ನಗರಗಳು, ಉದಾಹರಣೆ ಕೊಯಮತ್ತೂರು ಇರ್ಬೋದು, ಬೇರೆ ಬೇರೆ ನಗರಗಳು ಹೆಚ್ಚು ವಾಣಿಜ್ಯವಾಗಿ ಸ್ಟ್ರಾಂಗ್ ಆಗಿದ್ದಾವೆ. ಇವನ್ ಆಂಧ್ರ ಪ್ರದೇಶ ಏನೂ ಇಲ್ಲಾಂದ್ರೂ ಕೂಡ ವಿಶಾಖಪಟ್ಟಣಂ ಇದೆ. ಹೀಗಾಗಿ ಮುಂಬೈಯಲ್ಲಿ ಪುಣೆ ಇದೆ, ನಾಗ್ಪುರ್ ಇದೆ. ಅದು ಆ ಥರ ಪರ್ಯಾಯವಾಗಿ ಬೆಳೆಯುವಂಥ ಕರ್ನಾಟಕದಲ್ಲಿ ಆಗಬೇಕು. ಕರ್ನಾಟಕ ಇಸ್ ಡೂಯಿಂಗ್ ವೆರಿ ವೆಲ್. ಅದಕ್ಕೆ ಇದನ್ನೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಅವರ ದೂರದೃಷ್ಟಿಯಿಂದ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರಿಂದ ಕರ್ನಾಟಕಕ್ಕೆ ಒಳ್ಳೆಯದಾಗ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟಾರೆ ಇವತ್ತು ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಕರ್ನಾಟಕ ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಪಾರದರ್ಶಕ ತರಬೇಕು, ಯಾವುದೇ ರೀತಿ ಭ್ರಷ್ಟಾಚಾರ ನಡೀಬಾರದು ಅಂತ ಹೇಳಿ ಈಗಾಗಲೇ ನೇರ ನೇಮಕಾತಿಯನ್ನ, ಈಗ ಉದಾಹರಣೆಗೆ ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿಗಳಾಗಿ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನೇರ ನೇಮಕಾತಿಯನ್ನು ಮಾಡಿ ಯಾವುದೇ ಭ್ರಷ್ಟಾಚಾರದಿಲ್ಲದಂಥ ನೇರ ನೇಮಕಾತಿಯನ್ನು ಮಾಡಿದ್ದು ನಿನ್ನೆ ಮೊನ್ನೆ ತೋರಿಸಿದ್ದಾರೆ. ಹಿಂದೆ ನಾನು ಕೂಡ ಉನ್ನತ ಶಿಕ್ಷಣ ಮಂತ್ರಿ ಇದ್ದಾಗ ಸುಮಾರು ಒಂದು 1,500 ಪ್ರೊಫೆಸರ್ಸ್ ಅನ್ನ, ನಾಟ್ ಇವನ್ $1, ಸನ್ಮಾನ್ ಸಿದ್ದರಾಮಯ್ಯನವರ
ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡಿದ್ವಿ ಲಾಸ್ಟ್ ಟರ್ಮಲ್ಲಿ. ನಾಟ್ ಇವನ್ 1 ಪೈಸಾ ಎಲ್ಲೂ ತೆಗೆದುಕೊಳ್ಳಲಿಲ್ಲ, ಯಾವ ಅಧಿಕಾರಿಗಳು ತೆಗೆದುಕೊಳ್ಳಲ್ಲ, ರಾಜಕಾರಣಿಗಳು ತೆಗೆದುಕೊಳ್ಳಲಿಲ್ಲ, ಯಾರಿಲ್ಲ. ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕನ್ನೋದಿದೆ. ಆದರೆ ಅಪಪ್ರಚಾರ ನಡೀತಾನೆ ಇರ್ತದೆ. ಅದಕ್ಕೆ ಈ ವರ್ಷ ನಾವು ಬಜೆಟ್ನಲ್ಲಿ ಭಾಳ ನಾನು ಅಭಿನಂದಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳನ್ನ. ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು, ನಮ್ಮ ಗಣಿ ಇಲಾಖೆ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಪಾರದರ್ಶಕವಾಗಿ ಟ್ರಾನ್ಸ್ಫರ್ಸ್ ಆಗಬೇಕು, ಯಾವುದೇ ಒತ್ತಡ ಇಲ್ಲದೇ ಆಗಬೇಕು, ಯಾವುದೇ ತೊಂದರೆ ಇಲ್ಲದೆ, ಹಣಕಾಸಿನ ಇಲ್ಲದೆ ಒತ್ತಡ ಇಲ್ಲದೇ ನಡಿಬೇಕಂತ ಹೇಳಿ ಇವತ್ತು ಕೌನ್ಸಿಲಿಂಗ್ ಮುಖಾಂತರ ಮಾಡ್ತಾ ಇರೋದನ್ನ ನಾನು ಬಹಳ ಸ್ವಾಗತ ಮಾಡ್ತೇನೆ. ಈ ಥರ ಪಾರದರ್ಶಕವಾದಂಥ ಆಡಳಿತ ರಾಜ್ಯದಲ್ಲಿ ನಾವು ತರ್ತೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಮುಂದಿನ 3 ವರ್ಷಗಳ ಕಾಲ ಖಂಡಿತವಾಗಿ ಒಳ್ಳೆಯ ಒಂದು ಸ್ತುತಿಯಲ್ಲಿ ಈ ರಾಜ್ಯವನ್ನು ನಡೆಸ್ತೇವೆ. ಅವರ ನೇತೃತ್ವದಲ್ಲಿ ಇನ್ನೂ 3 ವರ್ಷಗಳ ಕಾಲದಲ್ಲಿ ನನ್ನ ಪ್ರಕಾರ ವಿ ಮೇ ರೀಚ್ ಅರೌಂಡ್ 5 lakh crore ಅವರ್ ಬಜೆಟ್ ಇನ್ ಅನದರ್ 3 years. 10% ಗ್ರೋತ್ ಹಿಡಿತಾ ಹೋದ್ರೂ 5 lakh ಪ್ಲಸ್ ಆಗ್ತೇವೆ ನಾವು ಕೊನೆ ವರ್ಷ. ಆದರೆ ಕನಿಷ್ಠ 5 ಲಕ್ಷ ಅಂತೂ ಸನ್ಮಾನ್ಯ ಮುಖ್ಯಮಂತ್ರಿಗಳು 3 ವರ್ಷಗಳ ಕಾಲದಲ್ಲಿ ಇವತ್ತು ಕೊಡ್ತಾರೆ. ಉತ್ತಮ ಆಡಳಿತ ಕೊಡ್ತಾರೆ, ಪಾರದರ್ಶಕವಾಗಿ ಮಾಡ್ತಾರೆ. ಇವೆಲ್ಲ ಕೊಡ್ತೇವೆ ಅಂತ ಹೇಳಿ ಇವತ್ತೇನು ಅಪಪ್ರಚಾರ ಗ್ಯಾರಂಟಿ ಬಗ್ಗೆ ಮಾಡಿದ್ರು ಅವೆಲ್ಲ ಸುಳ್ಳು. ಗ್ಯಾರಂಟಿಯಿಂದ ಯಾರಿಗೂ ಏನೂ ಸಮಸ್ಯೆ ಆಗಿಲ್ಲ. ಪ್ರಾರಂಭದಲ್ಲಿ ತೊಂದರೆ ಆಗಲಿಕ್ಕೆ ಕಾರಣ ಹಿಂದಿನ ಸರ್ಕಾರ ಸುಮಾರು 2,47,000 ಕೋಟಿಗಿಂತ ಹೆಚ್ಚು ಪ್ರಾಜೆಕ್ಟ್ ಅನ್ನ ಹಣ ಇಲ್ಲದೇ ಸ್ಯಾಂಕ್ಷನ್ ಮಾಡಿ ಹೋಗ್ಬಿಟ್ರು. ಆ ಭಾರ ಮುಖ್ಯಮಂತ್ರಿ ಮೇಲೆ ಬಿತ್ತು, ಹಣ ಕೊಡಬೇಕಾಯ್ತು. ಹೀಗಾಗಿ ಅದನ್ನ ಯಾರೂ ಮಾತಾಡ್ತಾ ಇಲ್ಲ. ಸುಮ್ಮನೆ ಗ್ಯಾರಂಟಿಯಿಂದ ಆಯ್ತು, ಗ್ಯಾರಂಟಿಯಿಂದ ಏನೂ ಆಗಿಲ್ಲ, ಆಗೋದಿಲ್ಲ. ನೆಕ್ಸ್ಟ್ ಇಯರ್ 100% ವಿಲ್ ಹ್ಯಾವ್ ಎ ರೆವೆನ್ಯೂ ಸರ್ಪ್ಲಸ್ ಬಜೆಟ್. ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಖಂಡಿತವಾಗಿ ನಾವು ಮುಂದಿನ ವರ್ಷದಲ್ಲೇ ರೆವೆನ್ಯೂ ಸರ್ಪ್ಲಸ್ ಬಜೆಟ್ ಕೊಡುವಂಥ ಸಾಧ್ಯತೆಗಳು ಇದೆ ಅನ್ನೋದಂಥ ಮಾತನ್ನ ಹೇಳಿ, ಅತ್ಯುತ್ತಮವಾದಂಥ ಆಡಳಿತವನ್ನು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರದಲ್ಲಿ ಹಲವಾರು ಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಒಳ್ಳೆ ಕೆಲಸವನ್ನು ಮಾಡಲಿ, ಜನಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.